ಹಲೋ ಫ್ರೆಂಡ್ಸ್, ನಮ್ರತಾ ಆರ್ಟ್ ಅಂಡ್ ಕ್ರಾಫ್ಟ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಒಂದು ಕಡೆ ಎರಡು ದೊಡ್ಡ ನದಿಗಳು ಸಮುದ್ರಕ್ಕೆ ಸೇರುತ್ತದೆ. ಒಬ್ಬ ಹುಡುಗಿಗಾಗಿ ರಾಜಮನೆತನವೇ ವಿರೋಧ ಮಾಡುತ್ತೆ. ಮತ್ತೊಂದು ಶಾಕಿಂಗ್ ಸ್ಟೋರಿ ಪ್ರಕಾರ ಒಬ್ಬ ಹುಡುಗಿ ಇದೇ ಬಂಡೆಯಿಂದ ಜಿಗಿದು ಪ್ರಾಣ ಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ. ಅಷ್ಟಕ್ಕೂ ಇದು ಯಾವ ಜಾಗ ಗೊತ್ತಾ? ಇದು ಗೋವಾದ ಅತ್ಯಂತ ಫೇಮಸ್ ಹಾಗೂ ರೊಮ್ಯಾಂಟಿಕ್ ಪ್ಲೇಸ್ ಡೋನಾ ಪೌಲಾ ಜೆಟ್ಟಿ. ಇದು ಹಾಗಾದ್ರೆ ಎಲ್ಲಿದೆ ಅಂತ ಇವಾಗ ನೀವು ತಿಳ್ಕೊಬಹುದು. ಪಣಜಿಯಿಂದ ಕೇವಲ 15 ನಿಮಿಷ ದೂರದಲ್ಲಿರುವ ಈ ಪ್ಲೇಸ್ ಯಾಕೆ ಇಷ್ಟು ಫೇಮಸ್, ಇಲ್ಲಿ ಏನ್ ನೋಡಬಹುದು ಮತ್ತು ಇಲ್ಲಿ ಹಿಡನ್ ಸ್ಟೋರಿ ಏನು, ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ನೋಡೋಣ. ಫ್ರೆಂಡ್ಸ್, ಈ ಡೋನಾ ಪೌಲಾ ಜೆಟ್ಟಿ ನಾರ್ತ್ ಗೋವಾದಲ್ಲಿದೆ. ಗೋವಾದ ಕ್ಯಾಪಿಟಲ್ ಸಿಟಿ ಪಣಜಿಯಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿದೆ. ಬೈಕ್ ಅಥವಾ ಕಾರಿನಲ್ಲಿ ಬಂದ್ರೆ ಸುಮಾರು ನಿಮಗೆ 15ರಿಂದ 20 ನಿಮಿಷ ಸಾಕು. ಅತ್ಯಂತ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ? ಇಲ್ಲಿ ಎಂಟ್ರಿ ಫ್ರೀ. ಮೊದಲು ಫ್ರೀ ಇತ್ತು, ಟೋಟಲಿ ಫ್ರೀ, ಬಟ್ ಇವಾಗ ನಿಮಗೆ ಪಾರ್ಕಿಂಗ್ ಚಾರ್ಜು ಮತ್ತೆ ಎಂಟ್ರಿ ಫ್ರೀ ಇಟ್ಟಿದ್ದಾರೆ. ಮಾರ್ನಿಂಗ್ ಸನ್ರೈಸ್ ನಿಂದ ನೈಟ್ ವ್ಯೂ ತನಕ ನೀವು ಇಲ್ಲಿ ವೈಬ್ ಬೇರೆ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಅದನ್ನೆಲ್ಲಾನು ನೀವು ನೋಡಬಹುದು. ಸಾಮಾನ್ಯವಾಗಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಓಪನ್ ಇರುತ್ತೆ. ಆದ್ರೆ ಒಂದು ಇಂಪಾರ್ಟೆಂಟ್ ಥಿಂಗ್, ಕೆಲವೊಮ್ಮೆ ಮೇಂಟೆನೆನ್ಸ್ ವರ್ಕ್ ಇರಬಹುದು. ಸೊ ಗೋವಾ ಟ್ರಿಪ್ ಪ್ಲಾನ್ ಮಾಡೋ ಮುಂಚೆ ಲೋಕಲ್ ಅಪ್ಡೇಟ್ಸ್ ಚೆಕ್ ಮಾಡ್ಕೊಂಡೆ ನೀವು ಇಲ್ಲಿ ಎಂಟ್ರಿ ಕೊಡಿ. ಆದ್ರೆ ಫ್ರೆಂಡ್ಸ್, ಈ ಪ್ಲೇಸ್ ಫೇಮಸ್ ಆಗೋಕೆ ರೀಸನ್ ಕೇವಲ ಸಿ ವ್ಯೂ ಅಲ್ಲ, ಇದರ ಹಿಂದೆ ಒಂದು ಟ್ರಾಜಿಡಿ ಲವ್ ಸ್ಟೋರಿ ಕೂಡ ಇದೆ ಅಂತ ಲೋಕಲ್ಸ್ ಹೇಳ್ತಾರೆ. ಸುಮಾರು 17 ಶತಮಾನ ಇರಬಹುದು. 17ನೇ ಶತಮಾನದಲ್ಲಿ ಪೋರ್ಚುಗೀಸ್ ವಾಯ್ಸ್ ರಾಯ್ ಮಗಳಾದ ಡೋನಾ ಪೌಲಾ ಎಂಬ ಒಬ್ಬ ಹುಡುಗಿ ಇರ್ತಾಳೆ. ಒಬ್ಬ ಲೋಕಲ್ ಫಿಶರ್ ಮ್ಯಾನ್ ಅನ್ನ ಲವ್ ಮಾಡ್ತಾ ಇರ್ತಾಳಂತೆ. ಆದ್ರೆ ರಾಯಲ್ ಫ್ಯಾಮಿಲಿ ಅವರಾಗಿರೋದ್ರಿಂದ ಇದಕ್ಕೆ ಅಪೋಸ್ ಮಾಡ್ತಾರಂತೆ ಅವರಪ್ಪ. ಆ ನೋವಿನಲ್ಲಿ ಅವಳು ಇದೇ ಕ್ಲಿಫ್ ನಿಂದ ಸೀಗೆ ಜಂಪ್ ಮಾಡಿದ್ಲು ಅನ್ನೋ ಲೋಕಲ್ ಸ್ಟೋರಿ ಇದೆ. ಅದಕ್ಕೆ ಈ ಪ್ಲೇಸ್ಗೆ ಲವರ್ಸ್ ಪ್ಯಾರಡೈಸ್ ಅನ್ನೋ ನಿಕ್ ನೇಮ್ ಕೂಡ ಇದೆ. ಇಲ್ಲಿ ನಿಂತ್ರೆ ನೀವು ಒಂದು ಅಮೇಜಿಂಗ್ ಸೀನ್ ನ ನೋಡಬಹುದು. ಮಾಂಡೋವಿ ಮತ್ತು ಜುವಾರಿ ರಿವರ್ಸ್ ಅರೇಬಿಯನ್ ಸೀಗೆ ಸೇರುವ ಬ್ರೀತ್ ಟೇಕಿಂಗ್ ವ್ಯೂ ನ ನೀವಿಲ್ಲಿ ನೋಡಬಹುದು. ಮೇಲೆ ಮಾರ್ಮ್ಯುಗೋ ಹಾರ್ಬರ್ ಕೂಡ ಕಾಣಿಸುತ್ತೆ. ಇಲ್ಲಿ ಇರುವ ಇನ್ನೊಂದು ಫೇಮಸ್ ವೈಟ್ ಸ್ಟ್ಯಾಚ್ಯೂ ನೋಡಿದ್ದೀರಾ? ಹೆಚ್ಚಿನ ಜನ ಇದನ್ನ ಲವ್ ಸ್ಟ್ಯಾಚ್ಯೂ ಅಂತ ಅಂದ್ಕೊಳ್ತಾರೆ, ಬಟ್ ಇದು ಆಕ್ಚುಲಿ ಇರೋದು ಫೇಮಸ್ ಕಲ್ಚರ್ ಇಮೇಜ್ ಆಫ್ ಇಂಡಿಯಾ. ಹಾಗೂ ಅಡ್ವೆಂಚರ್ಸ್ ಲವರ್ಸ್ಗೂ ಇಲ್ಲಿ ಫುಲ್ ಫನ್ ಇದೆ. ಸೀಸನ್ ಟೈಮ್ ನಲ್ಲಿ ನೀವು ಜೆಟ್ ಸ್ಕೈಯಿಂಗ್, ಸ್ಪೀಡ್ ಬೋಟ್ ರೈಡ್, ವಿಂಡ್ ಸರ್ಫಿಂಗ್ ಎಲ್ಲವನ್ನ ಎಂಜಾಯ್ ಮಾಡಬಹುದು. ಅಷ್ಟೇ ಅಲ್ಲ, ಇಲ್ಲಿ ಸ್ಮಾಲ್ ಶಾಪಿಂಗ್ ಸ್ಟಾಲ್ ಕೂಡ ಇದೆ. ಗೋವಾ ನೆನಪಿಗಾಗಿ ಕ್ಯೂಟ್ ನೀವು ಥಿಂಗ್ಸ್ ನ ಕೂಡ ಪರ್ಚೇಸ್ ಮಾಡಬಹುದು. ಗೋವಾ ಅಂದ್ರೆ ಕೇವಲ ಬೀಚಸ್ ಮತ್ತು ಪಾರ್ಟಿ ಅಂತ ಯೋಚಿಸೋರಿಗೆ ಈ ಪ್ಲೇಸ್ ಬಂದು ಸರ್ಪ್ರೈಸ್ ಆಗಿರುತ್ತೆ. ಬ್ಯೂಟಿಫುಲ್ ವ್ಯೂ, ರೊಮ್ಯಾಂಟಿಕ್ ಸ್ಟೋರಿ, ಅಮೇಜಿಂಗ್ ವೈಬ್ಸ್ ಎಲ್ಲ ಒಂದೇ ಪ್ಲೇಸ್ ನಲ್ಲಿ ಸಿಗತ್ತೆ. ಹಾಗಾದ್ರೆ ನಿಮ್ ನೆಕ್ಸ್ಟ್ ಗೋವಾ ಟ್ರಿಪ್ ನಲ್ಲಿ ಡೋನಾ ಪೌಲಾ ಜೆಟ್ಟಿಯನ್ನ ಮಿಸ್ ಮಾಡಬೇಡಿ. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಒಂದು ಲೈಕ್ ಅನ್ನ ಮಾಡಿ. ನೀವು ಗೋವಾ ಲವರ್ಸ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇಂಥ ಹಿಡನ್ ಗೋವಾ ಪ್ಲೇಸ್ಗೆ ಕನ್ನಡದಲ್ಲಿ ನೋಡ್ಬೇಕಂದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಡೋನಾ ಪೌಲಾ ಮಾರ್ನಿಂಗ್ ವ್ಯೂ ಅನ್ನ ನೋಡಿದ್ದೆ. ಇದು ನೈಟ್ ವ್ಯೂ ಹೇಗೆ ಕಾಣಿಸುತ್ತೆ ಅಂತ ನನಗೆ ಕ್ಯೂರಿಯಾಸಿಟಿ ಇತ್ತು, ಅದಕ್ಕೆ ಬಂದಿದ್ದೆ. ಹಾಗೇಳ್ಬಿಟ್ಟು ಈ ನೈಟ್ ವ್ಯೂ ಈ ತರ ಇದೆ ಡೋನಾ ಪೌಲಾ ಜೆಟ್ಟಿ. ಇದನ್ನ ಮಿಸ್ ಮಾಡಬೇಡಿ. ಇದ್ರ ಹಿಂದ್ಗಡೆ ಇರುವಂತ ಲವ್ ಸ್ಟೋರಿ ಮತ್ತೆ ಇಲ್ಲಿ 2 ರಿವರ್ಸ್ ಸೀಗೆ ಹೇಗೆ ಸೇರತ್ತೆ ಅನ್ನೋ ಸ್ಟೋರಿ ಎಲ್ಲವನ್ನ ನೀವು ಒಂದೇ ಪ್ಲೇಸ್ ನಲ್ಲಿ ನೋಡಬಹುದು. ಈ ನೀವೇನಾದ್ರೂ ಪಣಜಿ ಗೋವಾಗೆ ಹೋಗಿದ್ರೆ ಅಂದ್ರೆ ಇದು ಹತ್ರದಲ್ಲೇ ಇರೋದ್ರಿಂದ ಈ ಪ್ಲೇಸ್ ಅನ್ನ ಮರಿಬೇಡಿ, ಮಿಸ್ ಮಾಡಬೇಡಿ. ಐ ಲವ್ ಡೋನಾ ಪೌಲಾ ಜೆಟ್ಟಿ ಅಂತ ಇರೋ ಕಡೆ ನೀವು ಫೋಟೋ ಕ್ಲಿಕ್ ಅನ್ನ ಕೂಡ ಮಾಡಬಹುದು. ಮಾರ್ನಿಂಗ್ ಟೈಮಲ್ಲಿ ಇನ್ನೂ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದ್ಸಲಿ ಏನಾದ್ರೂ ಮಾರ್ನಿಂಗ್ ಟೈಮ್ ಬಂದ್ರೆ ಅವಾಗ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೈಟ್ ಟೈಮಲ್ಲಿ ಈ ತರ ಕಾಣಿಸುತ್ತೆ. ಥ್ಯಾಂಕ್ ಯು. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on